ನಮಸ್ಕಾರ. ಆಧಾರ್ಶೀಲ ರಾಷ್ಟ್ರೀಯ ಪಠ್ಯಕ್ರಮದ ಸಕ್ರಿಯ ಆಟ ಆಧಾರಿತ ಕಲಿಕೆ ಯೋಜನೆ ವಿಡಿಯೋ ಸರಣಿಗೆ ನಿಮಗೆ ಸ್ವಾಗತ. ಈ ವಾರದ ವಿಷಯ ಮಕ್ಕಳಲ್ಲಿ ಉತ್ತಮ ಹವ್ಯಾಸಗಳನ್ನು ಬೆಳೆಸುವುದು. ಮಕ್ಕಳು ದೊಡ್ಡವರನ್ನು ನೋಡಿ ಕಲಿಯುತ್ತಾರೆ. ಮಕ್ಕಳಿಗೆ ಉತ್ತಮ ಹವ್ಯಾಸಗಳನ್ನು ಕಲಿಸಲು ಸುಲಭವಾದ ಮಾರ್ಗವೆಂದರೆ ಮೊದಲು ನಾವು ಉತ್ತಮ ಹವ್ಯಾಸಗಳನ್ನು ಅಳವಡಿಸಿಕೊಳ್ಳುವುದು. ಬನ್ನಿ, ಈ ವಾರ ನಾವು ಮಕ್ಕಳೊಂದಿಗೆ ಯಾವ ಚಟುವಟಿಕೆಗಳನ್ನು ಮಾಡಲಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ನಿ, ಸೋಮವಾರ ಮತ್ತು ಮಂಗಳವಾರ ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಬ್ಲಾಕ್ 1, ಸ್ವಾಗತ ಮತ್ತು ಆಟ. ಎಲ್ಲಾ ಮಕ್ಕಳನ್ನು ಅಪ್ಪುಗೆಯೊಂದಿಗೆ ಸ್ವಾಗತಿಸಿ. ನಂತರ ಸ್ವಚ್ಛತೆ ಪರಿಶೀಲಿಸಿ. ಈಗ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ನಮಸ್ತೆ ಟೀಚರ್ ಎಂದು ಹೇಳುವ ಮೂಲಕ ಹಾಜರಾತಿಯನ್ನು ತೆಗೆದುಕೊಳ್ಳಿ. ಈಗ ಮಕ್ಕಳಿಗೆ ಮುಕ್ತ ಆಟಕ್ಕಾಗಿ ವಸ್ತುಗಳನ್ನು ನೀಡಿ ಆಟವನ್ನು ಆಡಿದ ನಂತರ ವಸ್ತುಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಲು ಮಕ್ಕಳನ್ನು ಪ್ರೋತ್ಸಾಹಿಸಿ. ಬ್ಲಾಕ್ 2, ಕಲಿಕೆ ಮತ್ತು ಆಟ. ಈಗ ಮಕ್ಕಳಿಗೆ ಶಿಶುಗೀತೆಯನ್ನು ಮಾಡಿಸಿ. ಈಗ ಮಕ್ಕಳಿಗೆ ದೊಡ್ಡ ಮತ್ತು ಸಣ್ಣ ವಸ್ತುಗಳನ್ನು ಹೋಲಿಸುವುದು ಹೇಗೆ ಎಂಬುದನ್ನು ಕಲಿಸಿ. ನಂತರ ಮಕ್ಕಳಿಗೆ ತಮ್ಮ ಕುಟುಂಬದ ಚಿತ್ರವನ್ನು ಬಿಡಿಸಲು ಹೇಳಿ. ಈಗ ಮಕ್ಕಳಿಗೆ ಚಿತ್ರಕ್ಕೆ ಬಣ್ಣ ತುಂಬುವ ಚಟುವಟಿಕೆಯನ್ನು ಮಾಡಿಸಿ. ಈಗ ಗಾಳಿಯಲ್ಲಿ ಪರೀಕ್ಷೆ. ಗಾಳಿಯಲ್ಲಿ ಏನು ಹಾರುತ್ತದೆ, ಏನು ಹಾರುವುದಿಲ್ಲ, ಇದರ ಬಗ್ಗೆ ತಿಳಿಸಿ. ಬ್ಲಾಕ್ 3, ಪ್ರತಿಬಿಂಬ ಮತ್ತು ಮುಕ್ತಾಯ. ನಂತರ ಹೊರಗೆ ಹೋಗಿ ಮಕ್ಕಳಿಗೆ ಆಟವನ್ನು ಆಡಿಸಿ. ಈಗ ಎಲ್ಲ ಮಕ್ಕಳನ್ನು ವೃತ್ತದಲ್ಲಿ ಕುಳಿತುಕೊಳ್ಳಲು ಹೇಳಿ. ಇಂದು ನಾವು ಏನೇನು ಮಾಡಿದ್ದೆವು, ನಿಮಗೆ ಏನು ಇಷ್ಟವಾಯಿತು ಎಂದು ಕೇಳಿ. ಮಂಗಳವಾರ ಇದೇ ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಿ. ಮನೆಯಲ್ಲಿ ಮೋಜಿನ ಆಟವನ್ನು ಆಡಿಸಿ. ದಿನಚರಿ ಮತ್ತು ಅದರ ಪ್ರಾಮುಖ್ಯತೆ ಬಗ್ಗೆ ಮಕ್ಕಳೊಂದಿಗೆ ಮಾತನಾಡಿ. ಬನ್ನಿ, ಬುಧವಾರ ಮತ್ತು ಗುರುವಾರ ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಬ್ಲಾಕ್ 1, ಸ್ವಾಗತ ಮತ್ತು ಆಟ. ಎಲ್ಲ ಮಕ್ಕಳನ್ನು ಪ್ರೀತಿಯಿಂದ ಸ್ವಾಗತಿಸಿ. ನಂತರ ಸ್ವಚ್ಛತೆ ಪರಿಶೀಲಿಸಿ. ಈಗ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಪ್ರೆಸೆಂಟ್ ಮ್ಯಾಮ್ ಎಂದು ಹೇಳುವ ಮೂಲಕ ಹಾಜರಾತಿಯನ್ನು ತೆಗೆದುಕೊಳ್ಳಿ. ಈಗ ಮಕ್ಕಳಿಗೆ ಮುಕ್ತ ಆಟಕ್ಕಾಗಿ ವಸ್ತುಗಳನ್ನು ನೀಡಿ ಆಟವನ್ನು ಆಡಿದ ನಂತರ ವಸ್ತುಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಲು ಮಕ್ಕಳನ್ನು ಪ್ರೋತ್ಸಾಹಿಸಿ. ಬ್ಲಾಕ್ 2, ಕಲಿಕೆ ಮತ್ತು ಆಟ. ಈಗ ಮಕ್ಕಳಿಗೆ ಕಥೆಯನ್ನು ಹೇಳಿ. ಈಗ ನೀರಿನಲ್ಲಿ ಯಾವ ವಸ್ತುಗಳು ಮುಳುಗುತ್ತವೆ ಮತ್ತು ಯಾವ ವಸ್ತುಗಳು ತೇಲುತ್ತವೆ ಎಂಬುದನ್ನು ತಿಳಿಸಿ. ಈಗ ಮಕ್ಕಳಿಗೆ ರಸ್ತೆಯ ಎಚ್ಚರಿಕೆಯ ನಿಯಮಗಳ ಬಗ್ಗೆ ತಿಳಿಸಿ. ಈಗ ಮಕ್ಕಳಿಗೆ ಹೆಚ್ಚು ಕಡಿಮೆ ಮಣ್ಣಿನ ಕಡ್ಡಿಗಳನ್ನು ಹೋಲಿಸಿ ಎಣಿಸಲು ಹೇಳಿ. ವರ್ಗೀಕರಣ. ಬಣ್ಣ, ಆಕಾರ, ಅಳತೆಯ ಆಧಾರದ ಮೇಲೆ ವರ್ಗೀಕರಿಸಲು ಕಲಿಸಿ. ಬ್ಲಾಕ್ 3, ಪ್ರತಿಬಿಂಬ ಮತ್ತು ಮುಕ್ತಾಯ. ನಂತರ ಹೊರಗೆ ಹೋಗಿ ಮಕ್ಕಳಿಗೆ ಆಟವನ್ನು ಆಡಿಸಿ. ಈಗ ಎಲ್ಲ ಮಕ್ಕಳನ್ನು ವೃತ್ತದಲ್ಲಿ ಕುಳಿತುಕೊಳ್ಳಲು ಹೇಳಿ. ಇಂದು ನಾವು ಏನೇನು ಮಾಡಿದ್ದೆವು, ನಿಮಗೆ ಏನು ಇಷ್ಟವಾಯಿತು ಎಂದು ಕೇಳಿ. ಗುರುವಾರ ಇದೇ ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಿ. ಮಗುವಿಗೆ ವಿವಿಧ ವಸ್ತುಗಳನ್ನು ವರ್ಗೀಕರಿಸಲು ಕಲಿಸಿ. ಉದಾಹರಣೆಗೆ ಹಣ್ಣುಗಳು, ತರಕಾರಿಗಳು, ಕಾಳುಗಳು, ಬಟ್ಟೆಗಳು, ಪಾತ್ರೆಗಳು ಇತ್ಯಾದಿ. ಗುರುವಾರ ಮತ್ತು ಶನಿವಾರ ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಬ್ಲಾಕ್ 1, ಸ್ವಾಗತ ಮತ್ತು ಆಟ. ಎಲ್ಲ ಮಕ್ಕಳನ್ನು ಹ್ಯಾಂಡ್ಶೇಕ್ ಮಾಡುವ ಮೂಲಕ ಸ್ವಾಗತಿಸಿ. ನಂತರ ಸ್ವಚ್ಛತೆ ಪರಿಶೀಲಿಸಿ. ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಗುಡ್ ಮಾರ್ನಿಂಗ್ ಮ್ಯಾಮ್ ಎಂದು ಹೇಳುವ ಮೂಲಕ ಹಾಜರಾತಿಯನ್ನು ತೆಗೆದುಕೊಳ್ಳಿ. ಈಗ ಮಕ್ಕಳಿಗೆ ಮುಕ್ತ ಆಟಕ್ಕಾಗಿ ವಸ್ತುಗಳನ್ನು ನೀಡಿ ಆಟವನ್ನು ಆಡಿದ ನಂತರ ವಸ್ತುಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಲು ಮಕ್ಕಳನ್ನು ಪ್ರೋತ್ಸಾಹಿಸಿ. ಬ್ಲಾಕ್ 2, ಕಲಿಕೆ ಮತ್ತು ಆಟ. ಈಗ ಮಕ್ಕಳಿಗೆ ಕಥೆಯನ್ನು ಹೇಳಿ. ನಂತರ ಮಕ್ಕಳಿಗೆ ವಿವಿಧ ಆಕಾರಗಳನ್ನು ಗುರುತಿಸಿ ಹುಡುಕಿ ವಿಂಗಡಿಸಲು ಹೇಳಿ. ಈಗ ಮಕ್ಕಳಿಗೆ ಆಹಾರದ ಚಾರ್ಟ್ ಅನ್ನು ತೋರಿಸುತ್ತಾ ಹೆಸರು, ರುಚಿ, ಆರೋಗ್ಯಕರ, ಅನಾರೋಗ್ಯಕರ ನಡುವಿನ ವ್ಯತ್ಯಾಸದ ಬಗ್ಗೆ ತಿಳಿಸಿ. ನಂತರ ಮಣ್ಣಿನಿಂದ ಮನುಷ್ಯ, ಪ್ರಾಣಿ ಅಥವಾ ಪ್ರಾಣಿಗಳ ಮನೆ ಮಾಡಲು ಮಕ್ಕಳನ್ನು ಪ್ರೇರೇಪಿಸಿ. ಈಗ ರಸ್ತೆಯ ಎಚ್ಚರಿಕೆಯ ನಿಯಮಗಳನ್ನು ತಿಳಿಸಿ. ಬ್ಲಾಕ್ 3, ಪ್ರತಿಬಿಂಬ ಮತ್ತು ಮುಕ್ತಾಯ. ನಂತರ ಹೊರಗೆ ಹೋಗಿ ಮಕ್ಕಳಿಗೆ ಆಟವನ್ನು ಆಡಿಸಿ. ಈಗ ಎಲ್ಲ ಮಕ್ಕಳನ್ನು ವೃತ್ತದಲ್ಲಿ ಕುಳಿತುಕೊಳ್ಳಲು ಹೇಳಿ. ಇಂದು ನಾವು ಏನೇನು ಮಾಡಿದ್ದೆವು, ನಿಮಗೆ ಏನು ಇಷ್ಟವಾಯಿತು ಎಂದು ಕೇಳಿ. ಶನಿವಾರ ಇದೇ ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಿ ಮತ್ತು ವಯಸ್ಸಿಗೆ ಅನುಗುಣವಾಗಿ ವಾರದ ಅಭ್ಯಾಸ ಹಾಳೆಯನ್ನು ಮಾಡಿಸಿ. ಮನೆಯಲ್ಲಿ ಮೋಜಿನ ಆಟವನ್ನು ಆಡಿಸಿ. ಮಗುವನ್ನು ಎಚ್ಚರಿಕೆಯಿಂದ ರಸ್ತೆ ದಾಟಲು ಕರೆದುಕೊಂಡು ಹೋಗಿ ಝೀಬ್ರಾ ಕ್ರಾಸಿಂಗ್ ಇತ್ಯಾದಿ ಬಳಸಲು ಹೇಳಿ. ಇಂದು ನಾವು ಮಕ್ಕಳಲ್ಲಿ ಉತ್ತಮ ಹವ್ಯಾಸಗಳನ್ನು ಬೆಳೆಸುವುದು ವಿಷಯದ ಬಗ್ಗೆ ಕಲಿತಿದ್ದೇವೆ. ಮನೆಯಲ್ಲಿ ನಾವು ನಮ್ಮ ಮಕ್ಕಳಿಗೆ ಕಲಿಸಲು ಬಯಸುವ ರೀತಿಯಲ್ಲಿ ವರ್ತಿಸಬೇಕು ಎಂದು ನಾವು ಪೋಷಕರಿಗೆ ತಿಳಿಸುತ್ತೇವೆ. ಮಕ್ಕಳೊಂದಿಗೆ ಮಾಡಿದ ಚಟುವಟಿಕೆಗಳ ಬಗ್ಗೆ ನಿಮ್ಮ ಅನುಭವಗಳನ್ನು ದಯವಿಟ್ಟು ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.